ಬಂದಿದೆ ಕಾಂತಿ. ಶಿಲಾ, ನಾಳೆ ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದು ಒಲೆಗೆ ಉರಿ ಹಾಕ್ಬಿಡ. ಚೇರ್ಮನ್ ನೋಡ್ಬೇಕು. ಯಾಕೆ ಮೈಯಲ್ಲಿ ಹುಷಾರಿಲ್ವಾ? ನಂಗೇನಾಗಿದೆ ದಾಡಿ? ಚೆನ್ನಾಗೇ ಇದ್ದೀನಿ. ಮತ್ತೆ ಅದ್ಯಾಕೆ ಗುಮ್ ಅಂತ ಕೂತಿಲ್ಲ? ಮತ್ತೆ ಇನ್ನೇನ್ರಿ, ಈ ಮನೆಯಿಂದ ನಾವು ದೂರವಾಗ್ಬಿಟ್ಟಿದೀವಿ. ಈ ಮನೇಲಿರೋರ್ಗೆ ಯಾರೋ ನಾವು ಬೇಡ ಆಗ್ಬಿಟ್ಟಿದೀವಿ. ಎಲ್ಲಿಂದ ನಾವು ಬಂದಿರೋ ಕಾಂತಿ ಈ ಮನೆಗೆ ಸೊಸೆ ಆಸ್ತಿನೆಲ್ಲ ಒಡ್ಕೊಂಡ್ಲು. ನೋಡಿ, ಇದು ಅನ್ಯಾಯ. ಇದು ನಾನು ಒಪ್ಪಲ್ಲ. ತಿಳುವಳಿಕೆ ಇಲ್ದಿರೋರ್ ತರ ಎಲ್ಲ ಮಾತಾಡಕ್ ಹೋಗ್ಬೇಡ ಕಣೆ. ಈಗ ಆಸ್ತಿ ಹೋಗಿರೋದು ಯಾರಿಗೆ? ನನ್ನ ತಮ್ಮ ಮಂಜುನಾಥ್ ಹೆಂಡತಿ ಕಾರ್ತಿಕ್ ತಾನಮ್ಮ. ಅವಳೇನು ಕೆಟ್ಟೋಳ? ಒಳ್ಳೆ ತಾನೆ. ಲಾಯರ್ ಬಿಲ್ ಓದಿದಾಗ ಅವಳು ಏನಿಲ್ಲ ಅಂತ ನೀನೇ ಕೇಳಿಸ್ಕೊಂಡಿದ್ಯಾ? ಆಸ್ತಿ ನನಗೇನು ಬೇಕಾಗಿಲ್ಲ, ನೀವೇ ಇಟ್ಕೊಂಬಿಡಿ ಅಂತ ಹೇಳಿದ್ರು. ಆ ಮಾತು ಸಾಲ್ದೇನೆ ಹೇಳಿದ್ಲು. ಅದಕ್ಕೆ ನೀವೇನಂದ್ರಿ? ನನಗ್ ಬೇಡ ಅಂದ್ರಿ. ಯಾರಿಗ್ ಗೊತ್ತು ನಿಜವಾಗ್ಲೂ ಹೇಳದ್ಲಾ ಸುಮ್ಮನೆ ಹೇಳದ್ಲಾ ಅಂತ? ಅಲ್ವೇ, ಕಾಂತಿ ಏನು ಅಂತ ಗೊತ್ತಿದ್ದು ನೀನು ಹಿಂಗೆ ಮಾತಾಡ್ತಿದ್ಯಲ್ಲ. ತಪ್ಪು ನಿಂದಲ್ಲ. ದುಡ್ಡು ಅಂತ ಯಾವಾಗಲೂ ನಿನ್ನ ಮನಸ್ಸು ಹೇಳ್ತಾ ಇರುತ್ತಲ್ಲ, ಅದ್ರ ಅಮ್ಮ ಏನೇ ನಿರ್ಧಾರ ತಗೊಂಡಿದ್ರು ಅದು ಸರಿಯಾಗೇ ಇರುತ್ತೆ. ಇಷ್ಟು ದಿವಸ ಆಸ್ತಿ ಅಮ್ಮನ ಹೆಸರಲ್ಲಿತ್ತು, ಈಗ ಕಾಂತಿ ಹೆಸರಲ್ಲಿದೆ. ನಿಮ್ಮ ತಾಯಿಯವರು ತೀರ್ಕೊಂಡಂಥ ಸಮಯ ಅಷ್ಟು ಚೆನ್ನಾಗಿರಲಿಲ್ಲ. ಹಾಗಾಗಿ ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ನಿರ್ದಿಷ್ಟವಾದ ಸ್ಥಳದಲ್ಲಿ ಅವರ 13ನೇ ದಿವಸದ ಕಾರ್ಯ ಮಾಡಬೇಕಾಗುತ್ತೆ. ಆಗ ಮಾತ್ರ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಇಲ್ಲ ಅಂದರೆ ಈ ದೋಷ ಅಂತಾನೆ ಆಗೋದಿಲ್ಲ. ಹಾಗಾದರೆ ನಾನು ಮುಂದಿನ ಗುರುವಾರ ಬರ್ತೇನೆ. ಆಗಲಿ ಸರ್, ಬರ್ತೇನೆ. ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ಕಾರ. ಚೆನ್ನಾಗಿದ್ದೀರಾ? ದೇವ್ರದೆಯೇ ಚೆನ್ನಾಗಿದ್ದೀನಿ. ಚಿಕ್ಕ ಯಜಮಾನ್ರಿಗೆ ನೋಡೋಣ ಅಂತ ಬಂದು. ಒಳ್ಳೇದು. ನಮಸ್ಕಾರ ಚಿಕ್ಕ ಯಜಮಾನ್ರೆ. ನಾನು ಊರಿನಲ್ಲಿ ಇರಲಿಲ್ಲ, ಸಿಟಿ ಇದೆ. ಬಂದ ತಕ್ಷಣ ವಿಷಯ ತಿಳಿಯಿತು. ತುಂಬ ಬೇಜಾರಾಯಿತು. ಪ್ರತಿ ವರ್ಷದ ಪದ್ಧತಿ ಹಾಗೆ ಈ ವರ್ಷದ 5 ಲಕ್ಷ ರೂಪಾಯಿ ತಂದಿದ್ದೀನಿ. ತಗೊಳ್ಳಿ. ಸುಶೀಲಾ, ಒಂದು ನಿಮಿಷ. ಆ ದುಡ್ಡನ್ನ ಕಾಂತಿ ಕೈ. ಅಮ್ಮ ಅವರ ನಂತರ ಆಸ್ತಿನೆಲ್ಲ ಕಾಂತಿ ಹೆಸರಿಗೆ ಬರ್ತಿದ್ದಾರೆ. ಹಾಗಾಗಿ ಆ ಆಸ್ತಿಯಿಂದ ಬರೋ ಸಂಪಾದನೆ ಎಲ್ಲ ಕಾಂತಿಗೆ ಸೇರಬೇಕು. ಹಾಗೆ ಈ ಮನೆ ನಿರ್ವಹಣೆ, ಉಸ್ತುವಾರಿಕೆ ಎಲ್ಲವೂ ಕಾಂತಿದೆ. ಇದು ಸಂತೆಕಟ್ಟೆ ಮನೆತನದ ಸಂಪ್ರದಾಯ ಮತ್ತು ಪದ್ಧತಿ. ಆಯಿತು ಚಿಕ್ಕ ಯಜಮಾನ್ರೆ, ನಿಮ್ಮ ಮಾತು ನನಗೆ ಆಗಲಿ. ಕಾಂತಿ ಅಮ್ಮ ನೋಡ್ತಾ ಇದ್ರೆ ಆ ಮಹಾತಾಯಿನೇ ನೋಡ್ದಂಗೆ ಆಗುತ್ತೆ. ತಗೊಳ್ಳಿ ಅಮ್ಮವ್ರೆ, ಒಪ್ಪಿಸ್ಕೊಳ್ಳಿ. ಕಾಂತಿ, ನನಗಿರೋ ದೊಡ್ಡ ಕಾಯಿಲೆಗೆ ಪರೀಕ್ಷೆ ಮಾಡ್ಬಿಟ್ಟು ಡಾಕ್ಟ್ರು ಅದು ಯಾವುದೋ ಬಾಯಿಗೆ ಬರ್ದಿರೋ ಕಾಯಿಲೆ ಹೆಸರು ಹೇಳ್ಬಿಟ್ಟು ಹೃದಯದಲ್ಲಿ ತೂತಿದೆ ಅಂತ ಹೇಳಿದ್ದಾರೆ. ಆಪರೇಷನ್ ಮಾಡ್ಬೇಕಂತೆ. ಒಂದು 40-50 ಸಾವಿರ ಆಗುತ್ತೆ ಅಂತ ಹೇಳಿದ್ದಾರೆ. ದೊಡ್ಡಮ್ಮವ್ರು ಇದ್ದಿದ್ರೆ ಕೇಳ್ದಷ್ಟು ಹಣ ಕೊಟ್ಬಿಡ್ತಾ ಇದ್ರು. ನಿಂಗೆ ಬಾಯ್ಲಿ ತಗೋ. ಇದರಲ್ಲಿ 40,000 ಇದೆ. ಮಿಕ್ಕಿದ ಹಣನ ನೀನು ಹೇಗಾದರೂ ಹೊಂದಿಸ್ಕೊ. ಈ ಮನೆಗೋಸ್ಕರ ದುಡ್ದವ್ರನ್ನ ಹೀಗೆ ಕಷ್ಟದಲ್ಲಿ ಕೈ ಬಿಟ್ರೆ ಮನಸ್ಸಿಗೆ ಶಾಂತಿ ಸಿಗಲ್ಲ. ಬಿಡು, ಏನಿದೆಲ್ಲ? ನೀನೇನು ಪಾತ್ರೆ ಬೇಡ, ಹೊಡು. ಈಗ ಕಾಂತಿ ಕೈಗೆ ಅಧಿಕಾರ ಬಂದಿದೆ, ಹೋಗ್ಲಿ ಬಿಡಿ. ಅವಳು ಹೋಗ್ಲಿದಾದ್ರೂ ಯಾರನ್ನ? ನಮ್ಮ ಕಾಂತಿನೇ ತಾನೇ. ಪರವಾಗಿಲ್ಲ, ಅವಳು ಬೇರೆ ಜಾತಿಯವಳಾಗಿದ್ರು ಈ ಮನೆ ಸೊಸೆನೇ ತಾನೇ.